ನೋಡಿ ಸ್ನೇಹಿತರೆ, ಈಗಾಗ್ಲೇ ನಾನು ನಿಮ್ಗೆ ಹೇಳದ್ನಲ್ಲ, ಮಾಲ್ಟಾ ಬೇಸಿಕಲಿ ಬಹಳಷ್ಟು ಒಂದು ಒಳ್ಳೆ ಟೂರಿಸಂ ಕಂಟ್ರಿ. ಸೊ ಕೆಲವೊಂದು ಪ್ಲೇಸ್ಗಳು ನಾನು ತೋರಿಸ್ತೀನಿ ನಿಮಗೆ. ಸೊ ಈ ನಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಆಗ್ಲಿ, ಒಳ್ಳೆ ನಮ್ಮ ಶೆಫ್ಗಳಾಗ್ಲಿ, ಒಳ್ಳೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ, ಒಂದು ಕಂಟ್ರಿಲಿ ಯಾವ ದೇಶದಲ್ಲಿ ಏನೇನಕ್ಕೆ ಪ್ರಾಮುಖ್ಯತೆ ಇರುತ್ತೆ ಅದೇ ತರ ನಾವು ಮಾಡ್ಬೇಕಾಗತ್ತೆ. ಈಗ ಬಹಳ ಸಣ್ಣ ದೇಶ ಆಗಿರೋದ್ರಿಂದ ಇಲ್ಲಿ ಒಂದು ಸಣ್ಣ ಐಲ್ಯಾಂಡ್ ಅಲ್ವಾ ಇದು. ಸೊ ಟೂರಿಸ್ಟ್ಗಳು ಬೇರೆ ಬೇರೆ ಕಂಟ್ರಿಗಳಿಂದ ಬರ್ತಾ ಇರ್ತಾರೆ. ಸೊ ಆ ಕಾರಣದಿಂದ ನಿಮಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಒಳ್ಳೆ ಈ ನಮ್ಮ ಏನು 31 ಕಂಟ್ರಿ ಇದೆ, ಯುರೋಪಿಯನ್ ಶೆಂಜನ್ ಕಂಟ್ರಿ ಏನಿದೆಯಲ್ಲ, 31 ಕಂಟ್ರಿಯಿಂದನೂ ಜನ ಬರ್ತಾರೆ ಇಲ್ಲಿಗೆ. ಯಾಕಂದ್ರೆ ಬಿಸಿಲು ಇವಾಗ ನೋಡಿ, ನಾನು ಲಿಥುವೇನಿಯಾದಿಂದ ಬಂದಾಗ, ಲಿಥುವೇನಿಯಲ್ಲಿ ಇವಾಗ ಪ್ರಸ್ತುತ ಮೈನಸ್ ಇಲ್ಲ ಅಂತ ಹೇಳಿದ್ರು 2-3 ಇದೆ, ತುಂಬಾ ಚಳಿ. ಇಲ್ಲಿ ನೋಡಿ ಬಿಸಿಲು ಹೆಂಗಿದೆ ಅಂತ ಹೇಳಿದ್ರೆ, ನಮ್ಮ ಮಂಗಳೂರಲ್ಲಿ ಇರುತ್ತಲ್ಲ ಆ ತರ ಬಿಸಿಲು, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಈ ಬೇರೆ ಬೇರೆ ಕಂಟ್ರಿಗಳಿಂದೆಲ್ಲ ಇಲ್ಲಿ ಬರ್ತಾ ಇರ್ತಾರೆ. ಅಲ್ಲಿ ಚಳಿ ತಡ್ಕೊಳಕ್ ಆಗದೇನೆ ವೆಕೇಶನ್ ಬರ್ತಾ ಇರ್ತಾರೆ. ಸೊ ಪ್ಲೇಸ್ ಕೂಡ ಅದ್ಭುತವಾಗಿದೆ. ಕೆಲವೊಂದು ಐಲ್ಯಾಂಡ್ಸ್ ಎಲ್ಲ ಏನಿದೆ ಇಲ್ಲಿ, ಬ್ಲೂ ಲಗೂನ್ ಆಗ್ಲಿ, ಬೇರೆ ಬೇರೆ ಪ್ಲೇಸ್ಗಳು ತುಂಬಾ ಸುಂದರವಾಗಿದೆ. ಏನಿಲ್ಲ, ನಿಮ್ಗೊಂದು 40-50 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಕವರ್ ಆಗ್ಬಿಡುತ್ತೆ. ಈ ಕಡೆಯಿಂದ ಆ ಕಡೆ, ಈ ಮೂಲೆಯಿಂದ ಆ ಮೂಲೆಗೆ ಹೋಗ್ಬೇಕಂದ್ರೆ ಒಂದು 1 ಅವರ್ ಅಲ್ಲಿ ನಾವು ಕ್ರಾಸ್ ಮಾಡ್ಬೋದು. ಜನ ಬಹಳ ಫ್ರೆಂಡ್ಲಿ ಇದಾರೆ ಇಲ್ಲಿ. ಈಗ ಬರ್ತಾ ನಾನು ಈಗ ಆಕ್ಚುಲಿ ಬರ್ತಾ ಇಲ್ಲಿಗೆ ನಾನು ಬಸ್ಸಲ್ಲಿ ಬಂದೆ. ಯಾವ್ದೋ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ದೆ. ಅಲ್ಲಿ ನನಗೆ ಗೊತ್ತಿಲ್ಲ, ಬಸ್ ಸ್ಟ್ಯಾಂಡ್ ಏನೋ ಟೆಂಪರರಿ ಕ್ಲೋಸ್ ಆಗಿತ್ತು. ನಾನು ನಮ್ಮ ಫ್ರೆಂಡು ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ರಿ. ಯಾರೋ ಬಂದ್ರು, ಪಾಪ ಬಂದು, ಇಲ್ಲ ನೀವು ಬಸ್ ಸ್ಟ್ಯಾಂಡ್ ಕ್ಲೋಸ್ ಆಗಿದೆ, ಸ್ವಲ್ಪ ಆ ಕಡೆ ಹೋಗಿ ಅಂತ ಅವರೇ ಬಂದು ನಮ್ಗೆ ಹೇಳಿದ್ರು. ಅದೇ ನಮ್ ಬೇರೆ ಕಂಟ್ರಿಗಳಲ್ಲಾಗಿದ್ರೆ ಒಂದ್ ಸ್ವಲ್ಪ ನಮ್ಗೆ ಯಾಕೆ ಬಿಡಪ್ಪ ಅಂದ್ಬಿಟ್ಟು ಅವ್ರ ಪಾಡಗರು ಹೋಗಿರೋರು. ಮತ್ತೆ ಎಲ್ರಿಗೂ ಫಸ್ಟ್ ಕ್ಲಾಸ್ ಇಂಗ್ಲಿಷ್ ಬರುತ್ತೆ, ಲ್ಯಾಂಗ್ವೇಜ್ ಬ್ಯಾರಿಯರೇ ಆಗಲ್ಲ ನಿಮಗೆ, ಒಂಚೂರು ನಿಮಗೆ ಕಷ್ಟ ಆಗಲ್ಲ. ಇಲ್ಲೇನ್ ಮಾಲ್ಟೀಸ್ ಕಲಿಬೇಕು ಅಂತಾನೆ ಇಲ್ಲ ನಿಮಗೆ. ಅಂದ್ರೆ ಜಾಸ್ತಿ ಪಾಪ್ಯುಲೇಷನ್ ಬಂದು ಇಲ್ಲಿ ಫಾರಿನರ್ಸ್ ಇದಾರೆ, ಅವ್ರು ಜಾಸ್ತಿ ಇದಾರೆ ಮಾಲ್ಟೀಸು, ಬಟ್ ಫಾರಿನರ್ಸ್ ಜಾಸ್ತಿ ಇದಾರೆ. ಮತ್ತೆ ತುಂಬಾ ವೆಲ್ಕಮಿಂಗ್ ಕಂಟ್ರಿ ಇದು. ಸೊ ನಿಮ್ಗೆ ಯಾವುದೇ ರೀತಿಯ ರೇಸಿಸಮ್ ಆಗಲಿ ಆ ತರದ್ದು ಏನು ಮಾಡಲ್ಲ ಇಲ್ಲಿ. ಸೊ ಸುಂದರವಾದ ದೇಶ. ಸೊ ಭಾರಿ ಜನ ಇದ್ದಾರೆ ಇವತ್ತು. ಸೊ ಇನ್ನೇನು ಹೋಗ್ತಾ ಹೋಗ್ತಾ ವಿಂಟರ್ ಸ್ಟಾರ್ಟ್ ಆಗುತ್ತೆ. ವಿಂಟರ್ ಸ್ಟಾರ್ಟ್ ಆದ್ರೂ ಇಲ್ಲೇನು ಸ್ನೋ ಎಲ್ಲ ಬೀಳಲ್ಲ, ಬೇರೆ ಕಂಟ್ರಿಗಳ ತರ ಸ್ನೋ ಎಲ್ಲ ಇರಲ್ಲ ಕಂಟ್ರಿ ಇದು. ಥ್ರೂಔಟ್ ದಿ ಇಯರ್ ನಿಮಗೆ ಇಲ್ಲಿ ಟೂರಿಸ್ಟ್ ಬರ್ತಾ ಇರ್ತಾರೆ. ಮೋಸ್ಟ್ ಹ್ಯಾಪನಿಂಗ್ ಕಂಟ್ರಿ. ಅದೇ ಒಂದು ವಿತಿನ್ 3-4 ಡೇಸ್ ಅಲ್ಲಿ ಎಂಟೈರ್ ಕಂಟ್ರಿ ನೋಡಿ ನೀವು ಹೋಗ್ಬಿಡ್ಬೋದು. ಇಲ್ಲ ತರ ಫ್ರೈಡೆ ಕೆಲವರೆಲ್ಲ ಏನ್ ಮಾಡ್ತಾರೆ, ಫ್ರೈಡೆ ನೈಟ್ ಬರ್ತಾರೆ, ಇಲ್ಲ ಥರ್ಸ್ಡೇ ಬಂದು ಫ್ರೈಡೆ ಸ್ಯಾಟರ್ಡೆ ಸಂಡೇ ಇದ್ಬಿಟ್ಟು ಅವ್ರವ್ರ ಕಂಟ್ರಿಗೆ ವಾಪಸ್ ಹೋಗ್ತಾರೆ. ನಾನು ತುಂಬಾ ವಿದ್ಯಾರ್ಥಿಗಳ ಹತ್ರ ಮಾತಾಡಿದೆ, ಒಬ್ರು ಕೂಡ ನೆಗೆಟಿವ್ ರಿವ್ಯೂಸ್ ಕೊಟ್ಟಿಲ್ಲ. ಸೊ ಪ್ರತಿಯೊಬ್ಬರು ಖುಷಿಯಾಗಿದ್ದಾರೆ. ಪಾರ್ಟ್ ಟೈಮ್ ಜಾಬ್ ಆಗ್ಲಿ ಬೇಗ ಬೇಗ ಸಿಗುತ್ತೆ. ಜಾಸ್ತಿ ಇದಾರೆ, ಇಂಡಿಯನ್ ರೆಸ್ಟೋರೆಂಟ್ಸ್ ಜಾಸ್ತಿ ಇದೆ, ಗ್ರೋಸರೀಸ್, ಇಂಡಿಯನ್ ಗ್ರೋಸರಿ ಶಾಪ್ಸ್ ಗಳು ಒಂದು 4-5 ಇದೆ ಇಲ್ಲಿ. ಜಾಸ್ತಿ ನಮ್ಮ ಕೇರ್ ಟೇಕರ್ಸ್, ಅವ್ರಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ಇಲ್ಲಿ. 2-2.5 ಲಕ್ಷ 3 ಲಕ್ಷ ರೂಪಾಯಿವರೆಗೂ ತಿಂಗಳಿಗೆ ಸಂಪಾದನೆ ಮಾಡ್ತಾರೆ ಕೆಲವರೆಲ್ಲ ಕೇರ್ ಟೇಕರ್ಸ್. ಸೊ ಈಗಲೂ ತುಂಬಾ ಜನ ಕೇರ್ ಟೇಕರ್ಸ್ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಇವಾಗ ತಾನೇ ನಿನ್ನೆ ನಾನೊಂದು ಕಂಪನಿಯಲ್ಲಿ ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡು ಬಂದಿದ್ದೀನಿ ಎಲ್ಲ. ಸೊ IT-ಗೆ ಒಳ್ಳೊಳ್ಳೆ ಕಂಪನಿಗಳಿದೆ ಇಲ್ಲಿ. ಅದು ಕೂಡ ನಾನು ತುಂಬಾ ಲೋಕಲ್ ಹತ್ರನೂ ಕೇಳಿದ್ದೀನಿ, ನಮ್ಮ ಸ್ಟೂಡೆಂಟ್ಸ್ ಹತ್ರನೂ ಕೇಳಿದ್ದೀನಿ. IT ಚೆನ್ನಾಗಿದೆ. ಅದ್ ಬಿಟ್ರೆ ಟೂರಿಸಮ್, ಈಗ ಯಾರು ನ್ಯೂಜಿಲೆಂಡ್ ಹೋಗಕ್ಕಾಗಲ್ಲ, ಸ್ವಿಟ್ಜರ್ಲೆಂಡ್ ಹೋಗಕ್ಕಾಗಲ್ಲ, ಅಷ್ಟೊಂದು ಕಾಸು ಖರ್ಚು ಮಾಡಕ್ ನನ್ನ ಕೈಲಿ ಆಗಲ್ಲ ಅಂದ್ರೆ ಇಲ್ಲಿಗೆ ಬನ್ನಿ, ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ತಗೊಂಡ್ ಬನ್ನಿ. ಬಂದು
ಬೇರೆ ಯಾವ್ದಾದ್ರು ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಮಾಡ್ಕೊಳ್ಳಿ, ಇಲ್ಲ ಯಾರಾದ್ರೂ ಕುಕ್ರಿ ಕೋರ್ಸ್ ಮಾಡಬೇಕು ಅಂದ್ರೆ ಕುಕ್ರಿ ಕೋರ್ಸ್ ಮಾಡ್ಕೊಂಡು ಬರ್ಬೋದು. ಆತರ ಆಪ್ಷನ್ಸ್ ಬಹಳಷ್ಟಿದೆ ನೋಡಿ. ಹಿಂದೆ ಕ್ರೂಸ್ ಇದೆ, ಎರಡು ಸೂಪರ್ ಕ್ರೂಸ್. ಅದು ನಿಮ್ಗೆ ಟೂರಿಸಂ ಕಂಟ್ರಿ ಅಂತ ನೋಡಿ. ಈ ತರ ಜಾಗದಲ್ಲೆಲ್ಲ ಒಳ್ಳೆ ಪ್ರಾಕ್ಟಿಕಲ್ ಬಿಸಿಲು, ಒಳ್ಳೆ ಬಿಸಿಲು, ಖುಷಿ ಆಗ್ತಾ ಇದೆ. ಬಿಸಿಲು ಏನಕ್ಕೆ ಅಂದ್ರೆ ಲಿಥುವೇನಿಯಲ್ಲಿ ಆ ಚಳಿಲಿ ಬಿಸಿಲಿಗೆ ವೆರಿ ಹ್ಯಾಪಿ. ಅಲ್ಲಿ ಎಷ್ಟು ಕೋಲ್ಡ್ ಇದೆ ನೋಡಿ. ಬೀಚ್ ಹತ್ರ ಬಂದೆ ನಾನು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಬಹಳ ಸುಂದರವಾಗಿದೆ. ಅದಕ್ಕೋಸ್ಕರನೇ ಎಲ್ಲರೂ ಬರ್ತಾರೆ ಇಲ್ಲಿಗೆ. ನಿಮ್ಗೆ ನೋಡಿ, ಒಂದ್ಸಲ ನೋಡಿ ಗೊತ್ತಾಗತ್ತೆ ನಿಮ್ಗೆ. ಬಹಳ ಸುಂದರವಾಗಿದೆ ಬೀಚ್. ನಮಸ್ತೆ ಪ್ರತಿಯೊಬ್ಬರಿಗೂ ಕೂಡ. ಸೊ ಮಾಲ್ಟಾ ಇದು ಯಾಕೆ ನಾನು ಇಲ್ಲಿ ಬಂದೆ ಅಂತ ಹೇಳಿದ್ರೆ, ಸೊ ಒಂದು ಬಹಳಷ್ಟು ರಿಕ್ವೈರ್ಮೆಂಟ್ಸ್ ಇದೆ. ಮತ್ತು ಈ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ, ನಮ್ಮ ವಿದ್ಯಾರ್ಥಿಗಳು ಯಾರ್ಯಾರು ಇಲ್ಲಿ ಬಂದು ಸ್ಟಡೀಸ್ ಮಾಡ್ಬೋದು ಮತ್ತು ಅವರಿಗೆ ಯಾವ್ಯಾವ ರೀತಿಯ ಸ್ಕೋಪ್ ಇದೆ ಎಲ್ಲವನ್ನು ಒಂದ್ ಸ್ವಲ್ಪ ನೋಡಿ. ಈಗಾಗಲೇ ನಾನು ಕಳೆದ ಸುಮಾರು ವರ್ಷಗಳಿಂದ ಕೆಲವು ವರ್ಕರ್ಸ್ ನಾನು ಈಗಾಗಲೇ ಕಳಿಸ್ಕೊಟ್ಟಿದ್ದೀನಿ. ನಮ್ಮ ಡ್ರೈವರ್ಸ್ ಆಗ್ಲಿ, ನಮ್ಮ ಈ ಹೌಸ್ ಕೀಪಿಂಗ್ ಆಗ್ಲಿ, ಈ ತರದವ್ರನ್ನ ಕಳಿಸ್ಕೊಟ್ಟಿದ್ದೀನಿ. ಕಳೆದ 1 ವರ್ಷ 2 ವರ್ಷದಿಂದ ನಾನು ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡಿರ್ಲಿಲ್ಲ, ಯಾಕಂದ್ರೆ ನಾನು ಬೇರೆ ದೇಶಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಿದ್ದೆ. ಪ್ರಸ್ತುತ ಮಾಲ್ಟಾದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಸೊ ಜಾಸ್ತಿ ನಮ್ಮ ಕೇರ್ ಗಿವರ್ಸ್ ಮತ್ತು ಹಾಸ್ಪಿಟಾಲಿಟಿ ವರ್ಕರ್ಸ್ ಇಂಥವರಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ. ಡ್ರೈವರ್ಸ್ಗೆ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವು ನಮ್ಮ ಏಷ್ಯನ್ ಡ್ರೈವರ್ಸ್ಗಳು ಇಲ್ಲಿ ಬಂದು ಸ್ವಲ್ಪ ಆಕ್ಸಿಡೆಂಟ್ಸ್ ಗಳು ಜಾಸ್ತಿ ಮಾಡಿರೋದ್ರಿಂದ ಜಾಸ್ತಿ ಅವರನ್ನ ಕರ್ಕೊಳ್ತಾ ಇಲ್ಲ. ಸೊ ಬಟ್ ಇಲ್ಲಿ ಟೂರಿಸಂ ಕಂಟ್ರಿ ಆಗಿರೋದ್ರಿಂದ, ಸೊ ಎಂಟೈರ್ ನಮ್ಮ ಏನಿದು ಮಾಲ್ಟಾ ದೇಶ ಇದೆ ಟೂರಿಸಂ ಮೇಲೆ ಡಿಪೆಂಡ್ ಆಗಿದೆ. ಮತ್ತು ಇದು ಬಹಳ ಒಳ್ಳೆ ಲೊಕೇಶನ್ ಅಲ್ಲಿ ಇದೆ. ಸೊ ನಿಮ್ಮ ಈ ಆಫ್ರಿಕಾ ಅದಕ್ಕೂ ಹತ್ರ ಇದೆ, ಗಲ್ಫ್ ಹತ್ರ ಇದೆ, ಮತ್ತು ಯುರೋಪ್ ಅಲ್ಲಿ ಇದೆ. ಸೊ ಒಂದು ಒಳ್ಳೆ ಸ್ಟ್ರಾಟಜಿಕ್ ಲೊಕೇಶನ್ ಅಂತಾನೆ ಹೇಳ್ಬೋದು. ಸೊ ಇತ್ತೀಚೆಗೆ ಬಹಳಷ್ಟು IT ಕಂಪನೀಸ್ ಗಳು ಕೂಡ ಇಲ್ಲಿ ಬರ್ತಾ ಇದೆ. ಸೊ ಸೊ ಕೆಲವು ನಮ್ಮ ಕ್ಯಾಬ್ ಡ್ರೈವರ್ಸ್ ಗಳ ಹತ್ರನೂ ನಾನು ಮಾತಾಡಿದೆ. ಸೊ ನೀವು ನಂಬಲ್ಲ, ತಿಂಗಳಿಗೆ ಒಂದು 4 ಲಕ್ಷ ರೂಪಾಯಿವರೆಗೂ ಅವ್ರು ಸೇವ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳಿಗೂ ಕೂಡ 4 ಲಕ್ಷ ರೂಪಾಯಿ ಪ್ರಸ್ತುತ ಬರ್ತಾ ಇಲ್ಲ. ಸೊ ಸ್ಟಡೀಸ್ಗೆ ಈಗ ಹೊಸ ರೂಲ್ಸ್ ಏನ್ ಬಂದಿದೆ ಅಂತ ಹೇಳಿದ್ರೆ, ಈಗ ನಮ್ಮ ಯಾರ್ಯಾರು ಕೆಲಸಕ್ಕೋಸ್ಕರ ಬರ್ತಾರೆ ಅಂತವರಿಗೆ ಇಲ್ಲಿ ಸ್ಕಿಲ್ ಟೆಸ್ಟ್ ಅಂತ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಕೆಲವೊಂದು ಖರ್ಚುಗಳಾಗುತ್ತೆ. ಅದನ್ನ ಕ್ಯಾಂಡಿಡೇಟ್ಸ್ ಗಳೇ ಅವ್ರ ಕೈಯಿಂದ ಪೇ ಮಾಡಿ ಸ್ಕಿಲ್ ಟೆಸ್ಟ್ ತಗೊಳ್ಬೇಕಾಗತ್ತೆ. ಅದೆಲ್ಲ ಆನ್ಲೈನ್ ಟೆಸ್ಟ್ ಇರುತ್ತೆ. ಸೊ ಬೇಸಿಕಲಿ ನಿಮ್ಮ ರಿಲೇಟೆಡ್ ಏನೇನ್ ಇರ್ತೀರಾ ಅದು ತಗೊಳ್ಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಟೆಕ್ನಿಷಿಯನ್ ಆಗಿದ್ರೆ ಟೆಕ್ನಿಷಿಯನ್ ರಿಲೇಟೆಡ್ ಸ್ಕಿಲ್ ಟೆಸ್ಟ್ ತಗೊಳ್ಬೇಕಾಗತ್ತೆ. ಕೆಲವೊಂದು ಟೆಸ್ಟ್ ಗಳಿರುತ್ತೆ. ಸೊ ಅದು ಒಳ್ಳೇದೇನೆ. ಏನಕ್ಕೆ ಅಂತ ಹೇಳಿದ್ರೆ, ಯಾರ್ಯಾರು ಜೆನ್ಯೂನ್ ಇರ್ತಾರೆ ಅಂತವ್ರು ಮಾತ್ರ ಆ ಟೆಸ್ಟ್ ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ. ಸೊ ಕೆಲವೊಂದು ಕಂಪನಿಗಳನ್ನು ನಾನು ಭೇಟಿ ಮಾಡಿದ್ದೀನಿ, ಕೆಲವೊಂದು ಆರ್ಡರ್ಸ್ ಗಳು ಕೂಡ ಸಿಕ್ಕಿದೆ. ಸೊ ಅದರ ಸಂಬಂಧಪಟ್ಟಂಗೆ ನಾನು ಮುಂದೆ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಕೂಡ. ಸೊ ಈ ಕಾರಣಕ್ಕೋಸ್ಕರ ಇಲ್ಲಿ ನಾನು ಈಗಾಗಲೇ 1 ವಾರ ಇದ್ದು ಪ್ರತಿಯೊಂದು ಪ್ರದೇಶಗಳನ್ನ ನೋಡಿ, ನಮ್ಮ ಈಗಾಗಲೇ ನಾನು ಯಾರು ಕೆಲಸಗಾರನ ಕಳಿಸಿದ್ದೆ ಅವ್ರ ಹತ್ರನು ಕೂಡ ಮಾತಾಡಿ, ಸೊ ಬೇರೆ ಬೇರೆ ಆರ್ಡರ್ಸ್ ಗಳನ್ನು ಕೂಡ ಹಿಡಿದು ಕೆಲವೊಂದು ಯೂನಿವರ್ಸಿಟಿಗಳ ಹತ್ರ ಮಾತಾಡಿ, ಸ್ಟೂಡೆಂಟ್ಸ್ ಹತ್ರ ಮಾತಾಡಿ, ಯಾವ ತರ ಇದೆ, ಹೆಂಗಿದೆ ಎಲ್ಲವನ್ನು ತಿಳ್ಕೊಂಡು ನಮ್ಮ ಕನ್ನಡದ ವಿದ್ಯಾರ್ಥಿಗಳು ಕೆಲಸಗಾರರಿಗೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ದಿಟ್ಟಿನಲ್ಲಿ ನಾವು ವಿದ್ಯಾಲೋಕ ಇರತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ವೀಸಾಗಳು ಸಿಗೋದಿಲ್ಲ. ಸೊ ಬಟ್ ಏನಂತ ಹೇಳಿದ್ರೆ, ಪ್ರಯತ್ನ ಮಾಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಅದು ವೀಸಾ ಸಿಗುತ್ತೋ ಇಲ್ವೋ ಅಂತ. ಸೊ ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ. ಸೊ ಯಾರ್ಯಾರಿಗೆ ಸಿಗುತ್ತೆ ಅವ್ರ ಅದೃಷ್ಟವಂತರು, ಯಾರ್ಯಾರಿಗೆ ಸಿಗೋದಿಲ್ಲ ಅವ್ರು ಮತ್ತೆ ಪ್ರಯತ್ನ ಮಾಡ್ಬೇಕಾಗತ್ತೆ. ಸೊ ಬಹಳ ಸುಂದರವಾದ ದೇಶ, ಟೂರಿಸಂ ಕಂಟ್ರಿ. ಈ ನಮ್ಮ ವಿದ್ಯಾರ್ಥಿಗಳು ನ್ಯೂಜಿಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ಈ ಕಡೆ ಯಾರ್ಯಾರಿಗೆ ಖರ್ಚು ಮಾಡೋದಕ್ಕೆ ಆಗೋದಿಲ್ಲ ಅಂತವ್ರು
ಮಾಲ್ಟಾ ಬರ್ಲೇಬೇಕು. ಬಹಳ ಒಳ್ಳೆ ದೇಶ. ನಿಮಗೆ ಟೂರಿಸಂ ವಿದ್ಯಾರ್ಥಿಗಳು, ಹೋಟೆಲ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗಂತೂ ಕೆಲಸ ರಾಶಿ ರಾಶಿ ಇದೆ. ಇದೊಂದೇ ಕಂಟ್ರಿ, ನಾನ್ ನಿನ್ನೆ ನನಗೆ ಎಷ್ಟು ಆಶ್ಚರ್ಯ ಆಯ್ತು ಅಂತ ಹೇಳಿದ್ರೆ, ನಾನು ಅದು ಫೋಟೋ ತಗೊಳ್ಳೋದು ಮರ್ತೋದೆ. ಸೊ ರೆಸ್ಟೋರೆಂಟ್ ಅಲ್ಲಿ ಈಚೆ ಬೋರ್ಡ್ ಹಾಕಿದ್ದಾರೆ ನಮ್ಗೆ ಕೆಲ್ಸಕ್ಕೆ ಬೇಕು ಅಂತ. ಈ ತರ ಪರಿಸ್ಥಿತಿಗಳು ಬೇರೆ ಯಾವ ದೇಶದಲ್ಲೂ ನಾನು ನೋಡಿಲ್ಲ. ಯಾಕಂದ್ರೆ ಅಷ್ಟು ಬೇಗ ಫಿಲ್ ಆಗ್ಬಿಡುತ್ತೆ. ಇಲ್ಲಿ ಅಷ್ಟೊಂದು ರಿಕ್ವೈರ್ಮೆಂಟ್ ಇದೆ, ಎಸ್ಪೆಷಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಇದಕ್ಕೆಲ್ಲ. IT ಚೆನ್ನಾಗಿದೆ, ಮತ್ತೆ ಇದು ಒಳ್ಳೆ ಲ್ಯಾಂಡಿಂಗ್ ಪೇಜ್ ಇದು. ಯಾಕಂತ ಹೇಳಿದ್ರೆ ವೀಸಾ ಡಾಕ್ಯುಮೆಂಟೇಶನ್ಸ್ ಗಳು ನಿಮ್ಗೆ ಅಷ್ಟೊಂದೇನು ITR ಕೊಡಬೇಕು, ಇಷ್ಟು ತಿಂಗಳಿಂದ ದುಡ್ಡು ಇರಬೇಕು, ಆತರ ಏನಿಲ್ಲ. 1 ಮಂತ್ ಓಲ್ಡ್ ಫಂಡ್ ಇದ್ರು ಕೂಡ ಸಾಕು. ಬಟ್ ಜೆನ್ಯೂನ್ ಸ್ಟೂಡೆಂಟ್ಸ್ ಗಳಿಗೆ ಜಾಸ್ತಿ ವೀಸಾಗಳನ್ನ ಕೊಡ್ತಾರೆ. ಇಲ್ಲಿ ಟೂರಿಸಂ ಕಂಟ್ರಿ ಆಗಿರೋದ್ರಿಂದ ಒಂದು 100 ವೀಸಾ ಅಪ್ಲೈ ಮಾಡಿದ್ರೆ, ಸ್ಟಡಿ ವೀಸಾ ಆಗ್ಲಿ ವರ್ಕ್ ವೀಸಾ ಆಗ್ಲಿ, ಒಂದು 100 ಅಪ್ಲೈ ಮಾಡಿದ್ರೆ ಒಂದು 50 ರಿಂದ 60 ವೀಸಾಗಳು ಸಿಗುತ್ತೆ. ಮಿಕ್ಕಿದ ವೀಸಾಗಳು ರಿಜೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆಗಳು ಇದೆ. ಸೊ ಎಲ್ರಿಗೂ ವೀಸಾ ಸಿಕ್ಬಿಡುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಸೊ ಇದು ಮಾಲ್ಟಾ ಬಹಳ ಸುಂದರವಾದ ದೇಶ. ಮತ್ತೆ ಇಲ್ಲಿ ಬಿಸಿಲು ತುಂಬಾ ಚೆನ್ನಾಗಿದೆ, ಒಳ್ಳೆ ವೆದರ್ ಇದೆ. ನಮ್ಮ ಇಲ್ಲಿ ಬೇರೆ ಯುರೋಪಿಯನ್ ಕಂಟ್ರಿಗಳಲ್ಲಿ ಚಳಿ, ಸೊ ಊಟ ಕೂಡ ನಿಮಗೆ ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ಎಲ್ಲೂ ನೀವು ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಕೂಡ ಇರೋದಿಲ್ಲ. ಸೊ ಬಹಳ ಒಳ್ಳೆ ಕಂಟ್ರಿ. ಸೊ ಕೇರ್ ಟೇಕರ್ ಗಳ ರಿಕ್ವೈರ್ಮೆಂಟ್ ತುಂಬಾ ಇದೆ, ಅದ್ರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಸೊ ತುಂಬಾ ಚೆನ್ನಾಗಿದೆ ಅದು. ಸೊ ಅದಕ್ಕೆ ಪ್ರಯತ್ನಗಳನ್ನ ಮಾಡಿ ಹೊರದೇಶದಲ್ಲಿ ನೀವು ಸೆಟ್ಲ್ ಆಗ್ಬೇಕು ಅಂತಂದ್ರೆ ಇದು ಬಹಳ ಒಳ್ಳೆ ದೇಶ. ಸ್ಟಡೀಸ್ಗೂ ಕೂಡ ಚೆನ್ನಾಗಿದೆ. ಸೊ ಮುಂದೆ ಬೇರೆ ಬೇರೆ ವಿಡಿಯೋಸ್ಗಳನ್ನ ಮಾಡಿ ನಿಮಗೆ ವಿಷಯಗಳನ್ನ ತಿಳಿಸ್ಕೊಡ್ತೇನೆ. ನಮಸ್ತೆ.